ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವ, SP ಅವ್ರಿಗೆ ಏನಾದರೂ ಫೋನ್ ಮಾಡಿದ್ರಾ? ಕೇಸ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಾಡಿದ್ದೆ. ಇನ್ವೆಸ್ಟಿಗೇಷನ್ ಮಾಡ್ತಾವ್ರಂತೆ. ಆದಷ್ಟು ಬೇಗ ಯಾರು ಏನು ಅಂತ ಕಂಡುಹಿಡಿತೀವಿ ಅಂತ ಹೇಳವ್ರೆ. ನಿಮ್ಮಿಂದ ಆದರೂ ಈ ಕೇಸ್ ವಿಚಾರ ಶುರು ಆಯ್ತಲ್ಲ, ಥ್ಯಾಂಕ್ ಯು ಬಾಬಾ. ಇರ್ಲಿ ಬಿಡವ, ಎಲ್ಲ ಒಳ್ಳೇದಾಯ್ತದೆ. ನೀವು ಆರಾಮಾಗಿರಿ. ದೇವಾ, ಕಾಫಿ ಟೀ ಎಲ್ಲ ಮಾಡ್ದ? ಅಪ್ಪಯ್ಯ ಅಪ್ಪಯ್ಯ, ಇಲ್ಲ SP ಏನಾರು ಮಾಡ್ಬೇಕು ಕಣಪ್ಪಯ್ಯ. ನಿಮ್ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಕೊಬ್ಬು ಜಾಸ್ತಿ ಬಿಡದ ಅವನ್ಗೆ. ಯಾಕಲ ಹಿಂಗಾಡ್ತಿದ್ಯಾ ಮರುಗೂಡ? ಏನ್ಲ ಆಯ್ತೀಗ? ಇನ್ನೇನ್ ಆಗ್ಬೇಕಪ್ಪಯ್ಯ? ಅವ್ನ ಮನೆಗೆ ಕರೆಸಿ ಈ ಕೇಸ್ ಬಗ್ಗೆ ಹೊಸಿ ಗಮನ ಹರಿಸು ಅಂತ ಹೇಳಿದ ಮ್ಯಾಕುವೆ ಒಬ್ರು ಮಿನಿಸ್ಟರ್ ಹೇಳವ್ರೆ ಅನ್ನೋದು ಮರ್ಯಾದೆ ಇಲ್ಲದೆ ದುರಾಂಕಾರದಲ್ಲಿ ಇಗ್ನೋರ್ ಮಾಡಿ ಕೂತವನಲ್ಲಪ್ಪಯ್ಯ. ಇವನ್ನೇನು ಹೇಳ್ಬೇಕು ಇವನ್ಗೆ? ನಮ್ಮಂತವ್ರ ಕತೆನೇ ಹಿಂಗ್ ಮಾಡಿದ್ರಿ ಇವನು. ಇನ್ ಬಡವ್ರ ಬಗ್ರು ಕೇಸ್ ಅದು ಹೆಂಗ್ ಹ್ಯಾಂಡಲ್ ಮಾಡೋಣ ಏನ್ ಕತಿಯೋ. ಅವನು ಇಲ್ಲಿರೋದು ಬೇಡ ಕಣಪ್ಪಯ್ಯ. ಮೊದ್ಲು ಅವ್ನ ಎತ್ತಂಗಡಿ ಮಾಡಿಸಿ ಒಳ್ಳೆ ಆಫೀಸರ್ ತಂದು ಹಾಕ್ಸಿ. ಹೌದು ಕಣ್ಲಾಜವ್ರ, ಮರಿಗೌಡ ಹೇಳ್ತಾ ಇರೋದು ಸರಿಯಾಗೇ ಅದೇ. ಅವನಿಂದ ನಮ್ಗೆ ಯಾವ ಪ್ರಯೋಜನನೂ ಇಲ್ಲ ಅಂದ್ಮೇಕೆ ಅವನ್ ಯಾಕೆ ಇಟ್ಕೊಂಡಿರ್ಬೇಕು? ಎತ್ತಂಗಡಿ ಮಾಡ್ಲಾ? ಈ ವಿಷಯದಿಂದ ನಮ್ಮನೆ ಮರ್ಯಾದೆನೇ ಹೋಗ್ತಾ ಇದೆ. ಎಲ್ಲ ಸರಿ ಹೋದ್ರೆ ಅವಳು ಬಾಯಿ ಮುಚ್ಕೊಂಡು ನಮ್ಮ ಮನೇಲೇ ಇರ್ತಾಳೆ. ನೀವು ಈ ಕೇಸ್ ಬಗ್ಗೆ ಗಮನ ಕೊಡ್ರಿ. ನನ್ನ ಕಷ್ಟ ನನಗಾದ್ರೆ ಇವ್ರುಗಳಿಗೊಂಥರ ಸುಮಾನ. ಎಲ್ಲರೂ ಸೇರ್ಕೊಂಡು ನಂಗೆ ತಲೆ ಬಿಸಿ ಮಾಡ್ತಾವೆ. ಲೇ ಜವ್ರ, ಏನ್ಲ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದು ತಲೆಗೆ ಹೋಯ್ತಾ ಇಲ್ವಾ? ದೇವಾ, ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತೇವೆ ತಾನೆ. ಅದು ನಂದು ಒಂದೇ ಕೇಸ್ ಇರೋದು ಅವನಿಗೆ. ನಾವು ಕೊಟ್ಟ ತಕ್ಷಣ ಎಲ್ಲ ಮುಗ್ದೋಗಕ್ಕೆ. ಸ್ಟೇಷನಲ್ಲಿ ಅವ್ನಿಗೆ ಏನು ಟೆನ್ಷನ್ ಇದ್ದುತ್ತೋ ಏನೋ ಒಂಚೂರು ಲೇಟ್ ಆಗಿರ್ಬೋದು. ಅವ್ನು ಹೇಳ್ತಾವ್ ತಾನೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.